ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಏನಂತ ನೋಡಿದ್ರೆ, ಏನು ಗಾಡಿ ಸೆಂಟ್ರ್ ರೋಡಲ್ಲಿ ನಿಂತ್ಕೊಂಡೈತೆ ನೋಡ್ತಾ ಇದ್ದೀರಾ. ನಮ್ದೇನಿಲ್ಲ ಪ್ರಾಬ್ಲಮ್ಮು. ಅಲ್ಲಿ ಪಾಪ ಯಾರೋ ಅಶೋಕ್ ಲೇಲ್ಯಾಂಡ್ ಏನೋ ತರಕಾರಿ ಏನೋ ತುಂಬ್ಕೊಂಡಿರೋ ಥರ ಐತೆ ಲೋಡು. ಅವ್ರದ್ದೇನೋ ಪಂಚರ್ ಆಗೈತೆ, ಏನೋ ಜಾಕಿ ಇಲ್ಲ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಸಿದ್ರು. ಸರಿ ಏನು ಮಾಡೋದು, ಪಾಪ ಹೆಲ್ಪ್ ಮಾಡೋಣ ಅಂತ ನಾನು ಗಾಡಿ ಸೈಡ್ ನಿಲ್ಲಿಸ್ಬಿಟ್ಟು ಜಾಕೆಲ್ಲ ಎತ್ಕೊಂಡು ಹೋದ್ರು ಅವ್ರು ಆಲ್ರೆಡಿ ಮುಂದೆಗೆ. ಸರಿ ಅಂತ ನಾನು ಹಂಗೆ ಗಾಡಿ ಆಫ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ನಾನು ಸೀದಾ ಅಲ್ಲೇ ಹೋಗ್ತಾ ಇದ್ದೀನಿ, ಏನು ಪ್ರಾಬ್ಲಮ್ ಹೋಗಿ ನೋಡೋಣ ಅಂತ. ಸರಿ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತೈತೆ, ಅದೇ ಮಿನಿ ಸೌತೆಕಾಯಿ ಬರುತ್ತಲ್ಲ, ಈ ಫಾರಿನೆಲ್ಲ ಉಪ್ಪಿನಕಾಯಿ ಮಾಡ್ತಾರಲ್ಲ, ಅದ್ರದ್ದು ಇದು ಸೌತೆಕಾಯಿ ಇದು. ಸರಿ ಅಂತ ಅವರು ಪಾಪ ಟೈಮಿಂಗ್ ಅಂತೆ 6:30 ಆಗಿರೋದಂತೆ ಬೆಳಗಿನ ಜಾವ. ನೋಡಿದ್ರೆ ಯಾರು 8 ಗಂಟೆ ಆಯ್ತೈತಿ ಇವಾಗ ಟೈಮು. ನೋಡಿದ್ರೆ ಯಾರು ನಿಲ್ಸೇ ಇಲ್ಲ ಅಂತೆ ಗಾಡಿ. ಸರಿ ಅಂತ ಹೆಂಗೆ ಒಳ್ಳೆ ಟೈಮಿಗೆ ನಾವು ಬರೀ ಬಂದರೆ ಅದೇ ಟೈಮಿಗೆ ಲೇಟಾಗಿ ಇವತ್ತು. ಸರಿ ಅಂತ ಇವರಿಗೆ ಹೆಲ್ಪ್ ಆಗಲಿ ಅಂತ ಸರಿ ನಿಲ್ಲಿಸ್ಬಿಟ್ಟೆ ಗಾಡಿ. ಬಿಡಿ, ಇನ್ನೇನು ಮಾಡೋದು, ಅವ್ರ ಪಾಪ ಟೈಮಿಂಗ್ ಅಂತ ಏನು ಮಾಡೋದು. ಎಲ್ಲಿ ಅರ್ಜೆಂಟಿಗೆ ಯೂಸ್ ಆಗಿಲ್ಲ ಅಂದರೆ ಇನ್ನೇನು ನಾವು ಗಾಡಿ ಓಡಿಸಿ ನಮಗೆ ಯಾರಣ ಇವಾಗ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ತಾನೇ ನಾವು ನೆಕ್ಸ್ಟ್ ನಮ್ಗೆ ಯಾರಣ ಇದ್ದಾಗ ಬರ್ತಾರೆ ಯಾರನ್ನ ಹೆಲ್ಪಿಗೆ. ನೋಡಿ ನಮ್ಮ ಜಾಕ್ ನೋಡಿ ಗಚ್ಚ ಅಂತ ಹತ್ತೈತೆ. ಅವಾಗ ಯಾರನ್ನ ಹೆಲ್ಪಿಗೆ ಬಂದಮೇಲೆ ಅವ್ರ ಮುಖದಲ್ಲಿ ಒಂದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಟೆನ್ಷನಲ್ಲಿ ಬಂದರು. ನನ್ನ ಹತ್ರ ಬರೋವಾಗನೇ ಇಲ್ಲಿ ಕೊಡ್ತಾರಾ ಇಲ್ವೋ ಅಂತ ಬಂದರು. ಯಾಕೆಂದರೆ ನನಗೂ ಈ ಥರ ಎಕ್ಸ್ಪೀರಿಯೆನ್ಸ್ಗಳು ಆಗೈತೆ. 2 ಟೈರ್ಗಳು ಹೊಡೆದೋಗಿ ಸೆಂಟ್ರ್ ರೋಡೆಲ್ಲ ನಿಂತ್ಕೊಂಡಿದ್ದೀನಿ ನಾನು. ಈ ಥರ ಎಕ್ಸ್ಪೀರಿಯೆನ್ಸ್ ಆಗೈತೆ. ಅದ್ರ ಕಷ್ಟ ಏನಂತ ನನಗೂ ಗೊತ್ತಿದೆ. ಅದರಿಂದ ಸರಿ ಅಂತ ಕೊಟ್ಟಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ರು. ಸ್ವಲ್ಪ ಇದು ಹೆಲ್ಪ್ ಮಾಡಲ್ಲ ಅಂತ ಬೇಡ ನೀನು ಜಾಕ್ ಕೊಟ್ಟಿದ್ದೆ ದೊಡ್ಡ ಹೆಲ್ಪೇ, ನೀವು ಆರಾಮಾಗಿರಿ, ನಾನು ಮಾಡ್ಕೊತೀನಿ ಬಿಡಿ ಅಂತ ಅವರು ಕೆಲಸನೇ ಮಾಡೋಕ್ಕೆ ಬಿಟ್ಟಿಲ್ಲ. ಇದ್ರೆ ನಾನು ಹಂಗೆ ಅಂತ ಬೋಲ್ಟ್ ಇಲ್ದೆಲ್ಲ ಬಿಚ್ಕೊಂಡು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟು ಇನ್ನೇನು ಸೀದಾ ಅಲ್ಲಿಂದ ಹಂಗೆ ಹೋಗೋಣ ಬಿಚ್ಕೊಟ್ಬಿಟ್ರಿ ಎಲ್ಲ. ಸರಿ ಅಂತ ಹಾಕ್ಕೊಂಡು ಅಲ್ಲಿ ಮುಂದೆ ಫಸ್ಟು ಪಂಚರ್ ಹಾಕೊಂಡು ಹೋಗೋಣ ಅಂತ ಅವ್ರಿಗೆ ಹೇಳ್ಬಿಟ್ಟು ಇನ್ನೇನು ಸೀದಾ ಅಲ್ಲಿಂದ ನಾವು ಬಿಟ್ಟು ಹೋಗೋಣ. ಇದರಿಂದ ಏನಂದರೆ ಸ್ವಲ್ಪ ನೀವು ಯಾರಿಗಾನ ಹೆಲ್ಪ್ ಮಾಡಿರಿ. ಆ ಥರ ಅವ್ರಿಗೆ ಏನು ಎಮರ್ಜೆನ್ಸಿ ಇರುತ್ತೋ ಗೊತ್ತಿಲ್ಲ, ಏನು ಸಿಚುವೇಶನ್ ಮಾಡೋದಂತ ಗೊತ್ತೇ ಇದ್ದಿರಲ್ಲ ಅವರಿಗೆ. ಅಂಥ ಟೈಮಲ್ಲಿ ಯಾರನ್ನ ಒಬ್ರು ಹೆಲ್ಪಿಗೆ ಬಂದುಬಿಟ್ರು ಅಂದ್ಕೊಳ್ಳಿ, ನಿಜವಾಗ್ಲೂ ಅದು ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ದರೂ ಈಸಿಯಾಗಿ ಸಾಲ್ವ್ ಆಗೋ ಥರ. ಆ ಥರ ನನಗೆ ಬೇಜಾರಾಗೈತೆ ಎಕ್ಸ್ಪೀರಿಯೆನ್ಸು. ನಿಮ್ಗೆ ಏನಾರ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ಸೊ ಬರಲ್ಲ ಫ್ರೆಂಡ್ಸ್, ಬೈ ಫ್ರೆಂಡ್ಸ್.